ನಮ್ಮಜ್ಜ ತಾಮ್ರದ ತಂಬಿಗೆಯಲ್ಲಿ ನೀರಿಟ್ಕೊಂಡು ಕುಡ್ದಿದ್ದ ಕತೆ ಕೇಳಿ ಅವ್ರ ಮಕ್ಕಳು ಬಾಯಲ್ಲಿ. ಅಜಯ ಅಪ್ಪಯ್ಯ ಹೊರಗಡೆಯಿಂದ ಬರ್ತಾ ಇದ್ರಾ, ಅಂಗಡಿಯಲ್ಲಿ ಬರ್ತಾ ಕೂಗ್ತಾ ಬಂದಿದ್ದು, ನೀವು ತಾಮ್ರ ತಂಬಿಗೆ ಬಿಟ್ಟು ಬೇಕಂದ್ರೆ ತೊಂದ್ರೆ ತಾಮ್ರ ತಂಬಿಗೆ ಬೇಕು. ಎಂತ ತಾಮ್ರ ತಂಬಿಗೆ? ನೀರು ತುಂಬಕ್ಕೆ. ನೀರು ತುಂಬಿ ಅದಕ್ಕೆ ನಿಂಬೆ ಹಿಂಡಿ ಕುಡಿಬೇಕು. ಯಾರು ಹೇಳಿದ್ದು ಅವರಿಗೆ? ಯಾರು ಹೇಳಿದ ಗೊತ್ತಿಲ್ಲ, ಕೇಳಿಸ್ಕೊಂಡು ಓಡೋ ಬಂದಿದ್ದ ಆ ಥರ. ಆಮೇಲೆಲ್ಲ ಮಾಡಿ ತಾಮ್ರ ತಂಬಿಗೆಲ್ಲ ಕುಡಿಕೆ ಎಲ್ಲ ಮಾಡಿ ಕೊಟ್ಟಾಯ್ತು, ನೀರು ತುಂಬಿ ಕೊಟ್ಟಾಯ್ತು. ಅದಕ್ಕೆ ಅವ್ರು ನಿಂಬೆ ಹಿಂಡ್ಕೊಂಡಿತ್ತು, ಹಿಂಡಿಟ್ಕೊಂಡಿತ್ತು. ಬೆಳಿಗ್ಗೆ ಹಿಂಡ್ಬೇಕಿತ್ತು. ಬೆಳಿಗ್ಗೆ ಹಿಂಡ್ಬೇಕಿತ್ತ, ಕಿಲ್ಬಿತ್ತು ತಾಮ್ರ ಕಿಲ್ಬಿತ್ತು, ಹುಳಿ ಹಾಕಿದ ತಕ್ಷಣ ಎಲ್ಲ ಬಿಟ್ಕಂತು. ಅದು ಬೇರೆ ಶುರು ಆಯ್ತು. ಕುಡಿಲಿಲ್ಲ ಆಮೇಲೆ ಹೇಳ್ದರ್ ಕತೆ ಹೇಳ್ದವ್ರು ಅಂತ ಹೇಳ್ದವ್ರಿಗೆ ತಾಮ್ರ ತಂಬಿಗೆಯಲ್ಲಿ ನೀರು ಇಟ್ಕೊಂಡು ಕುಡಿಬೇಕು. ಯಾಕೆ? ಎಂತ ಒಳ್ಳೇದು, ಸ್ವಲ್ಪ ಕಿಲ್ಗುತ್ತಲ್ಲ ನೀರಲ್ಲಿ ತಾಮ್ರದ ಅಂಶ ಬಿಟ್ಟು ಅದು ಕುಡಿದ್ರೆ ಒಳ್ಳೇದು ಅಂತ. ಯಾರು ಹೇಳಿದ್ದದು? ನೀರು ಕುಡಿಬೇಕು ಅಂತ. ಯಾಕೆಂತ ಗೊತ್ತಿಲ್ಲ ನಿಮಗೆ? ನಿಮ್ಗೆಲ್ಲ ಏನು ಗೊತ್ತಿಲ್ಲ ಅದು. ಯಾಕಂದ್ರೆ ಅದ್ರಲ್ಲಿ ಏನೋ ಅಂಶ ಇರ್ತದಲ್ಲ, ತಾಮ್ರದ ಅಂಶ ಒಳ್ಳೇದಲ್ಲ. ಅಲ್ಲ ಸರಿ ತೊಳಸ್ಕೊಂಡ್ಲಿಲ್ಲ ಚೊಂಗಿನ. ಅವ್ರೇನ್ ಮಾಡಿದ್ರು ಅದ್ರ ಸರಿ ನೀರು ತುಂಬಿಟ್ರು, ಅದಕ್ಕೆ ಹುಳಿ ಹಾಕೊಂಡ್ರು. ತೊಳೆದಿದ್ರು ಅದು ಕಿಲ್ ಬಿಟ್ಟು ಬಿಡ್ತದೆ, ನೋಡ್ಬಾರ್ದು. ಕಿಲ್ ಬಿಟ್ಟು ಬಿಡುತ್ತಲ್ಲ, ಕಿಲ್ ಬಿಡ್ತದೆ. ಅಲ್ಲ, ತಾಮ್ರಕ್ಕೆ ಇದು ಹಾಕ್ಸಿ ಅಂತ ಕಲಾಯಿ ಹಾಕ್ಸೋದು ಅಂತಿದ್ರಲ್ಲ, ಅದು ಭಾರಿ ಆಯುರ್ವೇದ ಅಂದ್ರೆ ಭಾರಿ ಇದಲ್ಲ ಅಜಯ್ಗೆ. ಯಾರು ಅಂತ ಹೇಳೋರು ಅದನ್ನೇ ಮಾಡಕ್ ಹೋಗ್ತಿದ್ರು ಅಲ್ಲ. ಒಂದ್ ಬುಕ್ ಇಟ್ಕೊಂಡು ಅದನ್ನ ಓದಿ ಎಲ್ಲರಿಗೂ ಹೇಳೋದಲ್ಲ, ದಿನ ಆ ಕಾಯಿಲೆ ಹಂಗ್ ಮಾಡ್ಬೇಕು, ಈ ಕಾಯಿಲೆ ಹಿಂಗ್ ಮಾಡ್ಬೇಕು ಅಂತ ಹೇಳಿ ಅಲ್ಲ. ಅವ್ರದ್ದೊಂದು ಟೇಬಲ್ ಚೇರು ಹೊರಗಡೆಗೆ, ಅದ್ರ ಮೇಲೆ ಕೂತ್ಕೊಂಡು ಅವ್ರು ಏನಾರು ಹೇಳ್ತಿದ್ರೆ ಎಲ್ಲರೂ ಕೇಳ್ತಾ ಕೂರ್ಬೇಕು ನಾವೆಲ್ಲ ಅಲ್ಲ. ಬೆಳಿಗ್ಗೆ 6 ಗಂಟೆಗೆ ಎದ್ಬಿಡ್ತ, 6-6:15 ಎದ್ಬಿಡ್ತಿದ್ರ. ಮಧ್ಯಾಹ್ನ 12:30 ಊಟ, 12:30 ಅಂದ್ರೆ 12:30 ಊಟ ಮಾಡಿದ್ರೆ ಮಲ್ಕೊಂಡ್ರು. ಮಲಗಿದ್ರೆ 2 ಗಂಟೆಗೆ ಎದ್ಬಿಟ್ಟು, 2 ಗಂಟೆಗೆ ಎದ್ದು ಕಾಫಿ ಕುಡಿದು ಆಮೇಲೆ ಉದ್ಯೋಗ. ಎಲ್ಲಿ ವಯಸ್ಸಾದ್ಮೇಲೆ ಮೊದಲಿಂದ 12:30 ಊಟ. ಬೆಳಿಗ್ಗೆ 8 ಗಂಟೆಗೆ ದಿನ 8 ಗಂಟೆಗೆ, ಸಂಜೆ 7:30 ಎಲ್ಲರನ್ನು ಕೂರಿಸ್ಕೊಂಡು ನ್ಯೂಸ್ ಹಾಕೊಂಡು ಊಟ 7:30. ಆಮೇಲೆ ಬೆಳಿಗ್ಗೆ ಮುಂಚೆ ಸುಪ್ರಭಾತ ಹಾಡು ಎಂತ ಇದೆಲ್ಲ ಬರ್ತಿತ್ತಲ್ಲ, ಕೌಸಲ್ಯ ಅವನ್ನೆಲ್ಲ ಹಾಕೋದು, ಕೃಷಿ ದರ್ಶನ ಹಾಕೋದು, ರೇಡಿಯೋದಿಂದ ಎಷ್ಟೊಂದು ವಿಷಯ ಗೊತ್ತಾಗ್ತಿತ್ತಲ್ಲ ಅವಾಗ ಹಳ್ಳಿ ಮೂಲೆಯಲ್ಲಿ. ನ್ಯೂಸ್ ರಾತ್ರಿ ಊಟ ಮಾಡಿರ್ತೀವಿ, ನ್ಯೂಸ್ ಹಾಕೊಂಡ್ರೆ ಎಲ್ಲರೂ ಊಟ ಬರ್ಬೇಕಲ್ಲ, ಅವಾಗ ಒಟ್ಟಿಗೆ ಬರ್ಬೇಕಲ್ಲ. ಬೆಳಿಗ್ಗೆ ಹಾಲು ನೀರು ಎಲ್ಲರೂ ಕುಡಿಲೇಬೇಕು ಅಂತ ಕಂಪಲ್ಸರಿ. ಅಜೀಂದವೆಲ್ಲ ಭಾರಿ ಚೆನ್ನಾಗಿ. ರಾತ್ರಿನೂ ಕುಡಿಬೇಕಲ್ಲ, ಹಣೆ ಇಡ್ಲೇಬೇಕು, ಯಾವ ಇಡ್ಲೇಬ್ರೆ ನಾನು ಒಂದ್ಸರಿ ಹೇಳಿದ್ರು, ಹತ್ರ ಹೇಳಿದ್ರೆ ಗೊತ್ತಾ, ಅವಳೆಲ್ಲರೂ ಕೈ ಬಳೆ ಹಿಡ್ದೆ ಹಣೆ ಕುಂಕುಮ ಹಿಡ್ದೆ ನಿಂಗೆಲ್ಲ ಬಡ್ಸಕ್ ಬಂದ್ರೆ ಊಟನೇ ಮಾಡ್ಬೇಡ ನೀನು. ಹೌದು, ನಂಗೆ ಸುಮಾರು ಸತಿ ಹೇಳ್ತಿದ್ರು, ಬಳೆ ಹಾಕಿಟ್ಕೊಂಡ್ಲೇ ಅಂತ ಕೇಳ್ತಿದ್ರು ಯಾವಾಗಲೂ. ಅಲ್ಲ, ಅದೇ ಅಮ್ಮ ಹೊತ್ತು ಬಳೆ ತಪ್ಪಿಸ್ತಿಲ್ಲ, ಹಣೆ ಕುಂಕುಮ ತಪ್ಪಿಸ್ತಿಲ್ಲ. ಆದ್ರೆ ಗಂಡ ಯಾಕೆ ಫಸ್ಟ್ ಹೋಗಿದ್ದು ಅಲ್ಲ, ನನಗೆ ಅದೇ ಪ್ರಶ್ನೆ. ಗಂಡ ಯಾಕೆ ಫಸ್ಟ್ ಹೋಗಿದ್ದು? ಅಷ್ಟೊಂದು ದೇವರತ್ತು ಪೂಜೆ ಮಾಡ್ತಾರೆ ಅಷ್ಟೊತ್ತಿಗೆ. ಆಮೇಲೆ ಗಂಡನ ವಯಸ್ಸು ಜಾಸ್ತಿ ಆಗಿರುತ್ತೆ, ಹೆಂಡತಿಗೆ ಸ್ವಲ್ಪ ಕಡಿಮೆ ಅಲ್ಲ, ಹಂಗೆ ಫಸ್ಟ್ ಗಂಡಂದ್ರು ಹೋಗ್ತಾರೆ, ಆಮೇಲೆ ಹೆಂಡತಿ ಹೋಗೋದು. ಇಲ್ಲ, ಅವ್ರಿಬ್ರಿಗೆ ಒಂದೇ ವಯಸ್ಸು ಅಂತಲ್ಲ. ಹೌದಾ? ಅಜಯ್ಗೂ ಅಪ್ಪಗೂ 1 ವರ್ಷ. ಅಜಯ್ ಸುಮ್ಮನೆ ತಮಾಷೆಗೆ ಹೇಳ್ತಿದ್ದದ್ದು.